ಇಂಪೋರ್ಜಿನ ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಣೆ ಮಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಘಟಕ. ಕನ್ನಡ ಸಾಹಿತ್ಯ ಪರಿಷತ್ ಸೃಷ್ಟಿಗೆ ಕಾರಣರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಸ್ಮರಿಸಬೇಕೆಂದ ತಾಲೂಕು ಅಧ್ಯಕ್ಷ ಎಚ್.ಎನ್. ಲೋಕೇಶ್. ಪಟ್ಟಣದ ಹಿರಿಸಾವೆ ಪತ್ರಕರ್ತ ಹಾಗೂ ಪತ್ರಿಕಾ ವಿತರಕ ಟಿ.ಜೆ. ಹೇಮಕುಮಾರ್ ಅವರು ಅನಾರೋಗ್ಯದ ಹಿನ್ನೆಲೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು. ತಾಲೂಕು ಪತ್ರಕರ್ತರ ಸಂಘದ ಬಳಿ ಮೃತದೇಹದ ದರ್ಶನ. ನಂತರ ಹುಟ್ಟೂರು ಹಿರಿಸಾವೆಯ ತೂಬಿನಕೆರೆಯಲ್ಲಿ ಅಂತ್ಯಕ್ರಿಯೆ. ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಸಭೆ. ತಾಲೂಕಿನ ಹಡೀನಹಳ್ಳಿಯಲ್ಲಿರುವ ಗುಡ್ ಸಿಟಿಸನ್ ಶಾಲಾ ಆವರಣದಲ್ಲಿರುವ ಈಜುಕೊಳದಲ್ಲಿ ಬಾಲಕನೋರ್ವ ಮುಳುಗಿ ಸಾವನ್ನಪ್ಪಿರುವ ಘಟನೆ. ಈಜುಕೊಳದ ನಿರ್ವಹಣೆ ಇಲ್ಲದಿರುವುದೇ ಸಾವಿಗೆ ಕಾರಣವೆಂದು ಮೃತ ಬಾಲಕನ ಪೋಷಕರ ಆರೋಪ. ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗೂ ಅನೇಕ ಮಹನೀಯರು, ಹೋರಾಟಗಾರರು ಪರಿಷತ್ತಿನ ಬೆಳವಣಿಗೆಗೆ ಕೊಡುಗೆಯನ್ನ ನೀಡಿದ್ದಾರೆ. ಪರಿಷತ್ ಉದಯಕ್ಕೆ ಕಾರಣವಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಹಡೀನಹಳ್ಳಿ ಲೋಕೇಶ್ ತಿಳಿಸಿದ್ದಾರೆ. ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿಯಲ್ಲಿನ ಪುರಸಭಾ ಹಳೆ ಕಟ್ಟಡದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ಭಾನುವಾರದಂದು ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ 110ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಸಸಿಗಳಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡಿಗರ ಮಾತೃ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನಾಡಿನ ಎಲ್ಲ ಸಾಹಿತಿಗಳ, ಸಾಹಿತ್ಯಾಭಿಮಾನಿಗಳ, ಸಮಸ್ತ ಕನ್ನಡ ಮನಸ್ಸುಗಳ ಏಕೈಕ ಸಾರ್ವಭೌಮ ಸಂಸ್ಥೆಯಾಗಿದೆ. ಕನ್ನಡವು ನಮ್ಮ ಬದುಕಿನ ಭಾಗ. ನಮ್ಮ ಆಲೋಚನೆ, ಸಂಸ್ಕಾರ, ಸಂಸ್ಕೃತಿ, ಜೀವನ ಶೈಲಿ, ಬದುಕು, ಬರಹ ಎಲ್ಲೆಡೆಯೂ ಕನ್ನಡವಿದೆ. ಕನ್ನಡ ನಮ್ಮ ಅಸ್ಮಿತೆ. ಕನ್ನಡ ಸಾಹಿತ್ಯ ಪರಿಷತ್ಗೆ ಭವ್ಯವಾದ ಇತಿಹಾಸವಿದ್ದು, ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಮತ್ತು ಕಲೆಯನ್ನ ಪ್ರೋತ್ಸಾಹಿಸುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯರವರ ಕಲ್ಪನೆ ಮತ್ತು ಆಶಯಗಳನ್ನ ಎಲ್ಲಾ ಕನ್ನಡಿಗರು ಸಾಕಾರಗೊಳಿಸಬೇಕೆಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥಾಪನೆ ಆಗಿ 110 ವರ್ಷಗಳಾಗಿದೆ. 1915 ಇಸ್ವಿನಲ್ಲಿ ಪ್ರಾರಂಭ ಆದಂತ ಈ ಕನ್ನಡ ಸಾಹಿತ್ಯ ಪರಿಷತ್ತು ರಾಜರ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇನ್ನೂ ಕೂಡ ಸ್ವತಂತ್ರ ಪೂರ್ವ ನಮ್ಮದು ಸ್ವತಂತ್ರ ಬಂದಿರಲಿಲ್ಲ. ಅವಾಗಲೇ ಕನ್ನಡ ನಾಡಿಗೆ, ಕನ್ನಡ ಹಿರಿಮೆಗೆ, ಗರಿಮೆಗೆ, ಸಾಂಸ್ಕೃತಿಕವಾಗಿ ಕಲೆ ನಾಡನ್ನು ಬೆಳೆಸುವ ಉದ್ದೇಶದಿಂದ ಅವತ್ತು 1915ರಲ್ಲಿ ಈ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ, ಬಹುಶಃ ಅವತ್ತು ನಂಜುಂಡಯ್ಯನವರು ಅಂತ ಹೇಳಿ, ಬಹುಶಃ ಎಚ್ ವಿ ನಂಜುಂಡಯ್ಯನವರು 1915ರಲ್ಲಿ ಅಧ್ಯಕ್ಷರಾದರು. ಬಹುಶಃ 5 ವರ್ಷಗಳ ಕಾಲ 1920ನೇ ಇಸ್ವಿವರೆಗೂ ಒಬ್ಬರೇ ಅಧ್ಯಕ್ಷರಾಗಿದ್ದರು. ಅವತ್ತು ಅವರ ಕಾಲದಲ್ಲಿ 3 ಸಮ್ಮೇಳನಗಳನ್ನ, 2 ಬೆಂಗಳೂರಿನಲ್ಲಿ ಮಾಡಿದ್ರು, 1 ಮೈಸೂರಿನಲ್ಲಿ ಮಾಡಿದ್ರು. ಬಹುಶಃ ರಾಜ್ಯಾಧ್ಯಕ್ಷರು ಕೂಡ ಅವರೇ ಆಗಿದ್ರು, ಸಮ್ಮೇಳನದ ಅಧ್ಯಕ್ಷರು ಕೂಡ ಅವರೇ ಆಗಿದ್ರು. ಅವರ ಪರಿಕಲ್ಪನೆ ಹೇಗಿತ್ತು ಅವತ್ತಿನ ರಾಜ್ಯದ್ದು ಅಂದ್ರೆ, ನಾಡಿನಲ್ಲಿ ಅವಾಗ ಇನ್ನೂ ಕೂಡ ನಾವೆಲ್ಲ ಭಾಷೆಗಳು ಕನ್ನಡ ಏಕೀಕರಣ ಆಗಿರಲಿಲ್ಲ. ಅದು ತಮಿಳು, ತೆಲುಗು ಮಾತಾಡ್ತಕ್ಕಂಥ ಒಟ್ಟೊಟ್ಟಿಗೆ ಇದ್ದು, ಅಂತ ಕಾಲದಲ್ಲಿ ರಾಜರು ಕನ್ನಡಕ್ಕೆ, ಕನ್ನಡ ಭಾಷೆಗೆ ಆದ್ಯತೆಯನ್ನು ಕೊಟ್ಟು ಕನ್ನಡ ನಾಡಿನವರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು. ಇಂಥ ಒಂದು ಸಂಸ್ಥೆ ಅಂದಿನ ಕಾಲದಲ್ಲೇ ತೆಗೆದಂಥವ್ರು. ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಾಗ ನಾಡು ನುಡಿಯ ಕನ್ನಡದ ತೇರನ್ನು ಎಳೆಯುವ ಅದನ್ನು ಬರೆದಿಲ್ಲ. ಅವತ್ತಾದಂಥ ಸಾಹಿತ್ಯ ಪರಿಷತ್ತು ಬಹುಶಃ ಇಡೀ ರಾಜ್ಯಾದ್ಯಂತ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡಿ. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ದಮ್ಮನಿಂಗಲ ಮಂಜುನಾಥ್ ಮಾತನಾಡಿ, ಪರಿಷತ್ ನಡೆದು ಬಂದ ದಾರಿಯನ್ನ ಸವಿವರವಾಗಿ ತಿಳಿಸಿಕೊಟ್ಟರು. ಕಲಾವಿದರಾದ ನೇರ್ಲೆಕೆರೆ ಸವಿತಾ ಮತ್ತು ಸುಧಾಕರ್ ರವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಹಿತಿಗಳಾದ ಹೊನ್ನಶೆಟ್ಟಿಹಳ್ಳಿ ಗಿರೀಶ್ ವಹಿಸಿದ್ದರು. ದಲಿತ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಅಂಕನಹಳ್ಳಿ ನಂಜುಂಡಯ್ಯ, ಪರಿಷತ್ನ ಪದಾಧಿಕಾರಿಗಳಾದ ಮುಳ್ಕೆರೆ ಪ್ರಕಾಶ್, ಮಲ್ಲೇಗೌಡ, ಶಿವನಗೌಡ ಪಾಟೀಲ್, ಜಬೀವುಲ್ಲಾ ಬೇಗ್, ಯಶೋದಾ ಜೈನ್, ರೂಪಾ ಸಂತೋಷ್, ಮಮತಾ, ಸುಜಾತ, ರೈತ ಸಂಘದ ರಾಜ್ಯಾಧ್ಯಕ್ಷ ಅರಳಾಪುರ ಮಂಜೇಗೌಡ, ಡಾಕ್ಟರ್ ಮಂಜುನಾಥ್ ಸೇರಿ ಇತರರು ಉಪಸ್ಥಿತರಿದ್ದರು. ವೆಂಕಣ್ಣಯ್ಯವರು ತುಂಬಾ ಶ್ರಮಪಟ್ಟು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಬೆಳೆಸ್ತಾ ಹೋಗ್ತಾರೆ. ನಾವು ಮತ್ತೆ ಯಾವಾಗ ಪ್ರಾರಂಭ ಆಯಿತು ಅಂತ ಹಿಂದಕ್ಕೆ ಹೋದ್ರೆ 1911ರಲ್ಲಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಒಂದು ಸಂಸ್ಥೆಯನ್ನ ಮಾಡ್ಕೊಳ್ತಾರೆ. ಆಡಳಿತಕ್ಕೆ ಮೈಸೂರು ಅಭಿವೃದ್ಧಿ
ಸಂಪದ ಸಮಾಜ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅನ್ನುವ ಒಂದು ಸಂಸ್ಥೆಯನ್ನ ಮಾಡಿಕೊಡ್ತಾರೆ ಅಭಿವೃದ್ಧಿಯ ಕಾರಣಕ್ಕಾಗಿ. ಆ ಒಂದು ಏನು ಸಂಸ್ಥೆ ಬಂದ ನಂತರ 1911ರಲ್ಲಿ ಆಮೇಲೆ ಆ ಸಂಸ್ಥೆಯ ಮೂಲಕ 3 ಸಮಿತಿಗಳನ್ನ ಪ್ರಾರಂಭ ಮಾಡ್ತಾರೆ. ಒಂದು ವಿದ್ಯಾ ಸಮಿತಿ, ಇನ್ನೊಂದು ಕೈಗಾರಿಕಾ ಸಮಿತಿ, ಇನ್ನೊಂದು ವ್ಯವಸಾಯ ಸಮಿತಿ ಅಂತ ಬಹಳ ಮುಖ್ಯವಾದ ಸಮಿತಿಗಳು ಇವು. ಅದರಲ್ಲಿ ಸಾಹಿತ್ಯ ಪರಿಷತ್ ಬರೋದು ವಿದ್ಯಾ ಸಮಿತಿಯಲ್ಲಿ ಬರ್ತದೆ. 1914 ಅಕ್ಟೋಬರ್ 31ರಲ್ಲಿ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಒಂದು ಉಪಸಮಿತಿಯನ್ನ ನೇಮಕ ಮಾಡ್ತಾರೆ. ಅದರಲ್ಲಿ ಪಟ್ಟಣದ ಹಿರಿಯ ಪತ್ರಕರ್ತರು ಹಾಗೂ ಪತ್ರಿಕಾ ವಿತರಕರಾದ ಟಿ.ಜಿ. ಹೇಮಕುಮಾರ್ ಅವರು ಅನಾರೋಗ್ಯದಿಂದಾಗಿ ಭಾನುವಾರದಂದು ದೈವಾಧೀನರಾದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಬಳಿ ಆಗಮಿಸಿದ ಅವರ ಮೃತದೇಹದ ದರ್ಶನ ಪಡೆದ ತಾಲೂಕು ಪತ್ರಕರ್ತರು ಸಂಘದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿದರು. ಪತ್ರಕರ್ತ ಟಿ.ಜಿ. ಹೇಮಕುಮಾರ್ ರವರು ಕಳೆದ 25 ವರ್ಷಗಳಿಂದ ಜಿಲ್ಲೆಯ ವಿವಿಧ ಪತ್ರಿಕೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾ ಬಂದಿದ್ದರು. ಕಳೆದ ವಾರದಂದು ಹಾಸನದಲ್ಲಿ ನಡೆದ ಮಲ್ನಾಡ್ ಮಿಲನ ಪತ್ರಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದ್ದ ಅವರು ಪಾರ್ಶ್ವವಾಯು ಸಂಭವಿಸಿ ಮೆದುಳಿನ ರಕ್ತಸ್ರಾವವಾಗಿ ಜಿಲ್ಲೆಯಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಪಟ್ಟು ಶಸ್ತ್ರಚಿಕಿತ್ಸೆಗೊಳಗಾಗಿದ್ದರು. ಚಿಕಿತ್ಸೆ ಫಲಿಸದೆ ಭಾನುವಾರದಂದು ಬೆಳಗ್ಗೆ ಮೃತರಾದ ಹಿನ್ನೆಲೆಯಲ್ಲಿ ಅವರ ಮೃತದೇಹವನ್ನ ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದ ಬಳಿ ಕೆಲ ಹೊತ್ತು ಇಟ್ಟು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನ ಹುಟ್ಟೂರು ಹಿರಿಸಾವೆ ಹೋಬಳಿ ತೂಬಿನಕೆರೆ ಗ್ರಾಮದಲ್ಲಿನ ಹೇಮಕುಮಾರ್ ರವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಇದೇ ವೇಳೆ ಪತ್ರಕರ್ತರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಸೇರಿ ಶ್ರದ್ಧಾಂಜಲಿ ಸಭೆಯನ್ನ ನಡೆಸಲಾಯಿತು. ಟಿ.ಜಿ. ಹೇಮಕುಮಾರ್ ರವರ ಫೋಟೋಗೆ ಪುಷ್ಪ ನಮನಗಳನ್ನ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಾಂತಿಯನ್ನ ಕೋರಲಾಯಿತು. 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ಎಲ್ಲರೊಂದಿಗೆ ಚಟುವಟಿಕೆಯಿಂದ ಇದ್ದ ಹೇಮಕುಮಾರ್ ಕಳೆದ ಭಾನುವಾರ ನಡೆದ ಪತ್ರಕರ್ತರ ಸಮ್ಮೇಳನ ಕಾರ್ಯಕ್ರಮದಲ್ಲಿ ತೀವ್ರ ರಕ್ತದೊತ್ತಡದಿಂದ ಪಾರ್ಶ್ವವಾಯುಗೆ ಪೀಡಿತರಾಗಿದ್ದರು. ಹಾಸನದ ಹಾಸನಾಂಬ ಆಸ್ಪತ್ರೆಯಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಇವರು ಜನಸ್ನೇಹಿಯಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದರು. ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಂ ಜಯರಾಮ್ ಮಾತನಾಡಿ, ಪತ್ರಕರ್ತರು ಇತ್ತೀಚೆಗೆ ನಾನಾ ಕಾರಣದಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಅನೇಕ ಪತ್ರಕರ್ತರು ನಮ್ಮ ನಗಲಿದ್ದು ಸ್ಥಳೀಯ ಪತ್ರಿಕೆಯ ವರದಿಗಾರರಾಗಿದ್ದ ಟಿ.ಜಿ. ಹೇಮಕುಮಾರ್ ರವರಿಗೆ ಪತ್ರಿಕಾ ವೃತ್ತಿ ಮತ್ತು ಪತ್ರಕರ್ತರ ಸಂಘದ ಬಗ್ಗೆ ಅಪಾರ ಕಾಳಜಿ ಇತ್ತು. ಟಿ.ಜಿ. ಹೇಮಕುಮಾರ್ ಅವರು ಸರಳ ಸಜ್ಜನರಾಗಿದ್ದು ಎಲ್ಲರೊಡನೆ ಉತ್ತಮ ಗುಣ ಬಾಂಧವ್ಯವನ್ನ ಹೊಂದಿದ್ದರು. ಇವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಎಂದು ಬಯಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಮಾತನಾಡಿ, ಇತ್ತೀಚೆಗೆ ಪತ್ರಕರ್ತರ ಜೀವನ ಸಂಕಷ್ಟವಾಗಿದ್ದು ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವದ ಪತ್ರಕರ್ತರ ಅಗಲಿಕೆ ತುಂಬಲಾರದಷ್ಟು ನಷ್ಟವೆಂದರು. ಶ್ರದ್ಧಾಂಜಲಿ ಸಭೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ದಯಾನಂದ ಶೆಟ್ಟಿಹಳ್ಳಿ, ಪ್ರಧಾನ ಕಾರ್ಯದರ್ಶಿ ನಟೇಶ್ ಕಾಳಿನಹಳ್ಳಿ, ಕಾರ್ಯದರ್ಶಿಗಳಾದ ಶ್ಯಾಮ್ ಸುಂದರ್, ನಾಗೇಂದ್ರ, ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ನಂದನ್ ಪುಟ್ಟಣ್ಣ, ನಿರ್ದೇಶಕರುಗಳಾದ ಇಎಲ್ ನಾಗೇಶ್, ಸಿವಿ ಲೋಹಿತ್, ಪತ್ರಕರ್ತರುಗಳಾದ ಮಂಜುನಾಥ್ ಹಂಚಿಹಳ್ಳಿ, ಗೋವಿಂದ್, ಕನ್ನಡ ಸಾಹಿತ್ಯ ಪರಿಷತ್ನ ಜಬೀವುಲ್ಲಾ ಬೇಗ್, ಶಿವಾನಂದ್ ಪಾಟೀಲ್, ಮಂಜುನಾಥ್, ನಂಜುಂಡಯ್ಯ, ಮುಳಕೆರೆ ಪ್ರಕಾಶ್, ರೈತ ಸಂಘದ ಅರಳಾಪುರ ಮಂಜೇಗೌಡ, ಡಾಕ್ಟರ್ ಮಂಜುನಾಥ್, ವಿವಿಧ ಸಂಘಟನೆಯ ಮುಖಂಡರುಗಳು ಭಾಗವಹಿಸಿದ್ದರು. ಟಿ.ಜಿ. ಹೇಮಕುಮಾರ್ ಅವರು ಇಂದು ಬೆಳಗ್ಗೆ ನಮ್ಮನ್ನು ಅಗಲಿದ್ದಾರೆ. ಅವರು ಮೂಲತಃ ಅರಸೀಕೆರೆಯಿಂದ ಚನ್ನರಾಯಪಟ್ಟಣಕ್ಕೆ ಕಳೆದ 25 ವರ್ಷಗಳ ಹಿಂದೆ ಅಲ್ಲಿ ಜನತಾ ಮಾಧ್ಯಮ ಪತ್ರಿಕೆಯ ವರದಿಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದವರು ಹೇಮಕುಮಾರ್. ಆನಂತರ ಚನ್ನರಾಯಪಟ್ಟಣಕ್ಕೆ ಬಂದು ಹಲವಾರು ಸ್ಥಳೀಯ ಪತ್ರಿಕೆಗಳ ವರದಿಗಾರರಾಗಿ ಹಾಗೂ ವಿತರಕರಾಗಿ ಕೆಲಸವನ್ನು ಮಾಡಿದರು. ಅದೇ ರೀತಿ ಪ್ರಿಂಟಿಂಗ್ ಪ್ರೆಸ್ನಲ್ಲೂ ಕೂಡ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ಅತ್ಯಂತ ಉತ್ತಮವಾದ ಬೈಂಡರ್ ಅಂತಲೇ ಹೇಳಿ ಅವರು ಹೆಸರನ್ನು ಪಡ್ಕೊಂಡಿದ್ರು. ಜೊತೆಗೆ ನಮ್ಮ ಪತ್ರಿಕಾ ಸಂಘದಲ್ಲೂ ಕೂಡ ಇವರು ಸಹಕಾರ್ಯದರ್ಶಿಯಾಗಿ ಕೆಲ ಕಾಲ ಕಾರ್ಯವನ್ನು ನಿರ್ವಹಿಸಿದರು.
ಅಂದಿನ ಸಂದರ್ಭದಲ್ಲಿ ಮನೆಗೆ ಹೋಗಿ ಯಾರು ಪತ್ರಕರ್ತರು ಮನೇಲಿರ್ತಾರೋ ಅವ್ರ ಮನೆಗೆ ಹೋಗಿ ಸುದ್ದಿಗೋಷ್ಠಿಯ ವಿಚಾರಗಳನ್ನು ಮೊಬೈಲ್ ಬರೋಕ್ಕಿಂತ ಮುಂಚೆ ಇವರು ಸೈಕಲ್ನಲ್ಲಿ ಹೋಗಿ ವಿಷಯವನ್ನು ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ನಗ್ನಾಗ್ತಾ ತುಂಬ ತಮಾಷೆ ಮಾಡಿಕೊಂಡು ಓದಿ ಎಲ್ಲ ಒಟ್ಟಿಗೆ ಇದ್ದರು. ಮಧ್ಯಾಹ್ನ ಊಟ ಆದ ನಂತರದಲ್ಲಿ ಅವ್ರನ್ನ ಕೊನೆಗೆ ನೋಡಿದೆ. ಮತ್ತೊಂದು ಕರೆದು ಬರ್ತೀರಾ ಚಂದ್ರಾಪಟ್ಟಣಕ್ಕೆ? ಇಲ್ಲ ಸರ್, ನಾನು ಸಂಜೆ ಬರ್ತೀನಿ ಅಂತ ಅಂದರು. ಆದರೆ ನಾವು ವಾಪಸ್ ಚಂದ್ರಾಪಟ್ಟಣ ಬಂದ್ವಿ. ಚಂದ್ರಾಪಟ್ಟಣ ಬಂದಾಗ ನಮಗೆ ಗೊತ್ತಾಯಿತು ಅಲ್ಲಿ ಒಳ್ಳೆ ಕಾರ್ಯಕ್ರಮಕ್ಕೆ ತೆರಳಬೇಕಾದ್ರೆ ಕೂಸ್ತಿದ್ರು ಅಂತ. ನಾವೇನು ಅಂದ್ಕೊಂಡ್ವಿ ಸಣ್ಣ ಪುಟ್ಟದ್ದೇನೋ ಆಗಿರಬೇಕು ಘಟನೆ ಅಂತೇಳಿ. ತಕ್ಷಣಕ್ಕೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಅಲ್ಲೇ ಇದ್ದವರಲ್ಲ ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆಮೇಲೆ ಸಂಜೆ ನಮಗೆ ಗೊತ್ತಾಯಿತು ಇದು ವಿಕೋಪಕ್ಕೆ ಹೋಗಿದೆ, ಮೈಂಡ್ ಎಮರೇಜ್ ಆಗಿದೆ ಅಂತೇಳಿ. ನಾವು ಅಷ್ಟೊತ್ತಿಗೆ ಮತ್ತೆ ಹಾಸನಕ್ಕೆ ತೆರಳಿದ್ವಿ. ಅಷ್ಟೊತ್ತಿಗಾಗಲೇ ಹಾಸನಂಬ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರು. ಇಮಿಡಿಯೇಟಾಗಿ ಆಪ್ರೇಷನ್ ಆಯಿತು. ಕೋಮಕ್ಕೆ ಹೋಗಿದ್ರು. ಅಂದಿನಿಂದಲೇ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಯಿದ್ರು. ಡಾಕ್ಟ್ರು ನಮಗೆ ಭರವಸೆ ಕೊಟ್ಟರು. ಆ ಭರವಸೆ ಇವತ್ತು ಉಳಿಲಿಲ್ಲ. ಭಾನುವಾರ ಬೆಳಗ್ಗೆ 8:30ಕ್ಕೆ ಕಾರ್ಯಕ್ರಮ ಆಯಿತು. ಒಂದು 6ಕ್ಕೆ ಕರೆಕ್ಟಾಗಿ 8:30ಕ್ಕೆ ಇವತ್ತು ಬೆಳಿಗ್ಗೆ ತೀರೋಗಿದ್ದಾರೆ. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಹಡಿಗಹಳ್ಳಿ ಗ್ರಾಮದಲ್ಲಿನ ಗುಡ್ಸೆಟ್ ಸಂಚಾಲನಾ ಆವರಣದಲ್ಲಿರುವ ಈಜುಕೊಳದಲ್ಲಿ ಬಾಲಕನೋರ್ವ ಮುಳುಗಿ ಸಾವನ್ನಪ್ಪಿದ ಘಟನೆ ಸೋಮವಾರದಂದು ನಡೆದಿದ್ದು, ಸಾವಿಗೆ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣವೆಂದು ಬಾಲಕನ ಕುಟುಂಬ ಆರೋಪಿಸಿದೆ. ಮೃತ ಬಾಲಕ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಗೊಂದಿಹಳ್ಳಿ ನಿವಾಸಿ 18 ವರ್ಷದ ಜಿಎಂ ವೆಂಕಟೇಶ್ ಎಂದು ಗುರುತಿಸಲಾಗಿದೆ. ಈತ ಪಟ್ಟಣದ ಆದಿಚುಂಚನಗಿರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ವ್ಯಾಸಂಗವನ್ನ ಮಾಡುತ್ತಿದ್ದು, ಬೇಸಿಗೆ ರಜೆಯ ಹಿನ್ನೆಲೆಯಲ್ಲಿ ಈಜುಕೊಳದಲ್ಲಿ ಈಜನ್ನ ಕಲಿಯಲು ಹೋಗಿದ್ದ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕೊಳದಲ್ಲಿ ಸ್ನೇಹಿತರೊಂದಿಗೆ ಈಜುತ್ತಿದ್ದಾಗ 9 ಅಡಿ ಆಳದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಈತನೊಂದಿಗಿದ್ದ ಸ್ನೇಹಿತರು ವೆಂಕಟೇಶ್ನನ್ನ ರಕ್ಷಿಸಲು ವಿಫಲರಾದರು. ಬಳಿಕ ವೆಂಕಟೇಶ್ ಅವರನ್ನ ನೀರಿನಿಂದ ಹೊರತೆಗೆದು ಪ್ರಥಮ ಚಿಕಿತ್ಸೆಯನ್ನ ನೀಡಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅಷ್ಟರಲ್ಲಿ ಆತ ಸಾವನ್ನಪ್ಪಿದ್ದ. ಈ ಕುರಿತಾಗಿ ವೈದ್ಯರು ದೃಢೀಕರಿಸಿದ್ದು, ಬಾಲಕನ ಸಾವಿಗೆ ಈಜುಕೊಳದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣವೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈಜುಕೊಳದಲ್ಲಿ ಜೀವರಕ್ಷಕ ಸೇರಿದಂತೆ ಸರಿಯಾದ ಸುರಕ್ಷಾ ಸಾಧನಗಳಿಲ್ಲದೆ ಸಾವಿಗೆ ಕಾರಣವಾಗಿದೆ ಎಂದಿದ್ದಾರೆ. ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಡಿ ಮಾಡಿಸ್ಬಿಟ್ಟು ಸರ್ ಈಗಲೇ ಕೊಡ್ತೀನಿ, ಆಂಬುಲೆನ್ಸ್ ಕರ್ಸಿ ಸರ್ ಕರ್ಕೋಗೋಣ ಹಾಸ್ಪಿಟ್ಲಿಗೆ. ಸರ್ ನಿಮ್ದು ಏನಾರ ಗಾಡಿ ಇದ್ರೆ ವ್ಯವಸ್ಥೆ ಮಾಡಿ ಅಂದರೆ ಸರ್ ಅವ್ರು ಏನು ಕೇರ್ಲೆಸ್ ಮಾಡಿದ್ರು, ಆಂಬುಲೆನ್ಸೇ ಬರಲಿ ಅಂತ ಸರ್ ಅವರಿಂದ ಇವತ್ತು ಹಿಂಗೆ ಕಂಡಿದ್ದವನು ಸರ್. ಟಿಕೆಟ್ ತಂಡಾಗ ಒಂದು ದುಡ್ಡು ಕೊಟ್ಟಾಗ ಅವರು ಒಂದು ಬಿಲ್ ಕೊಡ್ತಾರೆ ಸರ್. ಅವನಿಗೆ ಬಿಲ್ಲು ಕೊಟ್ಟಿಲ್ಲ, ಅವ್ನು ನಮಗೆ ಏನೂ ಹೇಳಿಲ್ಲ ಸರ್. ಈಜಾಡ್ತಿದ್ದಾಗ ಸರ್ ಅವ್ನು ಮುಳುಗಿದ್ದ ಸರ್. ಮ್ಯಾನೇಜ್ಮೆಂಟರೆಲ್ಲ ಕರೆದಿದ್ರು ಸರ್, ಅವ್ರು ಯಾರು ಕೇರ್ಲೆಸ್ ಮಾಡಿದ್ರು ಸರ್. ಒಬ್ಬರು ಗುಂಡಿ ಬಿತ್ತಾರೆ ಸರ್, ಒಬ್ಬರು ಬಡ್ಕೊಂಡು ಪೈಪನ್ನು ಅಂದ್ಕೊಟ್ರು ಸರ್, ಯಾರು ಕೇರ್ಲೆಸ್ ಮಾಡಿಲ್ಲ ಸರ್. ಒಬ್ಬರು ಗುಂಡಿ ಬಿತ್ತಾರೆ ಸರ್, ನಾನೇ ಹೋಗಿ ಪ್ಯಾಂಟ್ ಬಿತ್ತೆ ಒಬ್ರದ ಸರ್, ಆದ್ರೆ ಅವ್ರು ಕೇರ್ಲೆಸ್ ಮಾಡಿದ್ರು. ಆಂಬುಲೆನ್ಸ್ ಅವ್ರ ಹತ್ರನೇ ಇಟ್ಕೊಂಡು ಬೇರೆ ಕಡೆಯಿಂದ ಆಂಬುಲೆನ್ಸ್ ಕರೆಸಿದ್ರು ಸರ್. ಅವರಿಂದನೇ ಸರ್ ಇಷ್ಟೆಲ್ಲ ನಡೆಯೋ ಕಾರಣ ಸರ್. ಅವ್ರು ಏನಾರ ಒಂದು ಸ್ವಲ್ಪ ಕೇರ್ ಮಾಡಿದ್ರು ಸರ್, ಅವ್ನು ಇವತ್ತು ಉಳಿಸ್ಕೋಬೋದಿತ್ತು ಸರ್. ನಾವು ಇಷ್ಟೇ ಸರ್ ನಡೆದಿದ್ದು. ಎಷ್ಟಡಿ ಆಳದಿಂದ ಇದಾಗಿದ್ದು ಸರ್? ಅಡಿ ಎಷ್ಟಡಿ ಆಳ ಇತ್ತು ಸರ್? 2 ಅಡಿಯಿಂದ 16 ಅಡಿ ಗಂಟ. 16 ಅಡಿ ಸ್ಲೋಪ್ ಆಗಿರುತ್ತೆ. ಸ್ವಿಮ್ಮಿಂಗ್ ಪೂಲ್ ಯಾವ ಜಾಗ ಇರುತ್ತೆ ಸರ್? ಸ್ಲೋಪ್ ಆಗಿದ್ದ 9.5 10 ಅಡಿ ಜಾಗ ಸರ್. ಸೇಫ್ಟಿ ಪ್ರಿಕಾಷನ್ ಏನೇನಿತ್ತು ಸರ್? ಸೇಫ್ಟಿ ಪ್ರಿಕಾಷನ್ ಅವ್ರು ಏನು ಕೊಟ್ಟಿಲ್ಲ ಸರ್. ಒಂದು ಚಡ್ಡಿ ಬಿಟ್ರೆ ಸರ್ ಏನು ಕೊಟ್ಟಿಲ್ಲ ಅವ್ರು ನಮಗೆ. ದುಡ್ಡು ಇಸ್ಕೊಂಡು ಅದು ಬಿಲ್ಲು ಕೊಟ್ಟಿಲ್ಲ, ಏನಿಲ್ಲ. ಒಂದು ಟಿಕೆಟ್ ಸರ್ ಅದನ್ನು ಕೊಟ್ಟಿಲ್ಲ ಅವ್ರು ನಮಗೆ. ಸ್ವಿಮ್ಮಿಂಗ್ ಪೂಲ್ ಇವ್ರು ಇತ್ತು ಟೀಚರ್ಸು ಸರ್. ಅವರೆಲ್ಲ ಎಲ್ಲಿ ಬೇಕಲ್ಲಿದ್ರು ಸರ್. ಒಬ್ಬೊಬ್ರು ನಮ್ಮ ಕಡೆ ಇದ್ರು, ಅಲ್ಲಿ ಒಬ್ಬರು ಕೋಚ್ ಮಾಡೋರು, ಒಬ್ಬರು ನಮಗೆ ಕೋಚ್ ಏನು ಹೇಳಲಿಲ್ಲ ಸರ್. ಅವ್ರು ಯಾರೂ ಅಲ್ಲಿತ್ತಿಲ್ಲ ಸರ್. ಇಷ್ಟೇ ನಡೆದಿದೆ. ಸ್ಪಾಟ್ ಅಲ್ಲೇ ಇದೆ ಸರ್. ಪೈಪ್ ಎಲ್ಲ ಕೂಡ ಟ್ರೈ ಮಾಡಿದೆ ಸರ್. ಅವರೆಲ್ಲ ಕರ್ಕೊಂಡು ಬಂದೆ ಸರ್. ಅವ್ರು ಕೇರ್ಲೆಸ್ ಮಾಡಿದ್ಕೆ ಇವತ್ತು ಈ ಥರ ಆಯ್ತು. ಹಾಸ್ಪಿಟ್ಲಿಗೆ ತಂದರೆ ಸರ್ ನಾನು ದುಡ್ಡು ಕೊಟ್ಟು 10 ಸಾವಿರ ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ಏನಾರ ಮಾಡ್ತೀನಿ, ನಾನು ಕೆಲ್ಸಕ್ಕೆ ಏನಾರ ಸರ್ ಈಗಲೇ ಕೊಡ್ತೀನಿ ಅಂತ ಅಂದೆ ಸರ್. ಅವರೊಬ್ರು ತಲೆಗೆ ಹಾಕಿ ಹೇಳಿದ, ಕನಿಷ್ಠ ಪಕ್ಷ ಬೈಕಲ್ಲಾರು ಕರ್ಕೋಗಿ ತಗೋಗೋಣ ಸರ್. ಸ್ವಲ್ಪ ಜೀವಿತ್ತು ಬೈಕಲ್ಲಾರು ಕರ್ಕೋಗೋಣ ಅಂದರೆ ಸರ್ ಅವ್ರು ಆಂಬುಲೆನ್ಸೇ ಬರಲಿ, ಅಲ್ಲಿ ಗಂಟೆ ಹೋಗು ಸರ್. ಕನಿಷ್ಠ 30 ನಿಮಿಷ 35 ನಿಮಿಷದಿಂದ ಸರ್ ಒಬ್ಬನೇ ಬಾಯಿ ಹೋಗ್ತೆ ಸರ್. ಅವ್ರು ಒಬ್ರು ಬಿಟ್ರು ಸರ್. ಅವ್ರು ಯಾರು ಅಲ್ಲಿ ಹತ್ರದಲ್ಲಿ ಒಬ್ರು ಇತ್ತಿಲ್ಲ. ಬಾಡಿ ಜೊತೆ ಬಂದವ್ರು ಯಾರು ಸರ್? ಬಾಡಿ ಜೊತೆ ಬಂದವ್ರು ನಾವು ಸರ್. ಬಾಡಿ ಜೊತೆ ಬರ್ಬೇಕಾದ್ರೆ ಅವ್ರಿಗೂ ಹೇಳ್ದೆ ಆಂಬುಲೆನ್ಸ್ ಎಲ್ಲ ಬಂದಾಗ ಸರ್ ಬಲ್ಲಿ ಅಂತ ಸರ್. ಬಲ್ಲಿ ಅಂತ ಅಂದಾಗ ಅವರು ನಿಮ್ಮ ಹಿಂದೆ ಬರ್ತೀವಿ ಅಂದ್ರೆ ಸರ್ ಬರಲಿಲ್ಲ, ಏನಿಲ್ಲ. ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಣೆ ಮಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಘಟಕ. ಕನ್ನಡ ಸಾಹಿತ್ಯ ಪರಿಷತ್ ಸೃಷ್ಟಿಗೆ ಕಾರಣರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಸ್ಮರಿಸಬೇಕೆಂದ ತಾಲೂಕು ಅಧ್ಯಕ್ಷ ಎಚ್.ಎನ್. ಲೋಕೇಶ್.
ಪಟ್ಟಣದ ಹಿರಿಸಾವೆ ಪತ್ರಕರ್ತ ಹಾಗೂ ಪತ್ರಿಕಾ ವಿತರಕ ಟಿಜೆ ಹೇಮಕುಮಾರ್ ಅವರು ಅನಾರೋಗ್ಯದ ಹಿನ್ನೆಲೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು. ತಾಲೂಕು ಪತ್ರಕರ್ತರ ಸಂಘದ ಬಳಿ ಮೃತದೇಹದ ದರ್ಶನ, ನಂತರ ಹುಟ್ಟೂರು ಹಿರಿಸಾವೆಯ ತೂಬಿನಕೆರೆಯಲ್ಲಿ ಅಂತ್ಯಕ್ರಿಯೆ. ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಸಭೆ. ತಾಲೂಕಿನ ಹಡೀನಹಳ್ಳಿಯಲ್ಲಿರುವ ಗುಡ್ ಸಿಟಿಸನ್ ಶಾಲಾ ಆವರಣದಲ್ಲಿರುವ ಈಜುಕೊಳದಲ್ಲಿ ಬಾಲಕನೋರ್ವ ಮುಳುಗಿ ಸಾವನ್ನಪ್ಪಿರುವ ಘಟನೆ. ಈಜುಕೊಳದ ನಿರ್ವಹಣೆ ಇಲ್ಲದಿರುವುದೇ ಸಾವಿಗೆ ಕಾರಣವೆಂದು ಮೃತ ಬಾಲಕನ ಪೋಷಕರ ಆರೋಪ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.